ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಶಾರ್ಟ್ ವಿಡಿಯೋ. ಈಸಿಯಾಗಿ ಆಲೂ ಪರಾಟನ ಹೇಗೆ ಮಾಡೋದು ಅಂತ ನೋಡೋಣ. ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆ, ಸಣ್ಣಗೆ ಹೆಚ್ಚಿಕೊಂಡಿರೋ ಈರುಳ್ಳಿ, ಮೆಂತೆ ಸೊಪ್ಪು, ಕೊತ್ತಂಬರಿ, ಪುದೀನ ಮತ್ತೆ ಕರ್ಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೋಬೇಕು. ತರಕಾರಿ ಸಾಂಬಾರ್ಗೆ ಹಾಕ್ತಿವಲ್ಲ ಅದೇ ಸಾರಿನ ಪುಡಿ ತಗೊಂಡಿದ್ದೀನಿ, ಮತ್ತೆ ಖಾರದ ಪುಡಿ, ಜೊತೆಗೆ ಆಮ್ಚೂರ್ ಪೌಡರ್ ಮತ್ತೆ ಅರಿಶಿನ. ಇವಾಗ ಆಲೂಗೆಡ್ಡೆದು ಸಿಪ್ಪೆನ ಬಿಡಿಸಿಟ್ಕೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಮೆತ್ತಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದೋ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ನಮಗಾಗಿರೋ ಸ್ಟಫಿಂಗ್ ರೆಡಿ ಆಗುತ್ತೆ. ಇವಾಗ ಚಪಾತಿ ಹಿಟ್ಟನ್ನ ತಗೊಂಡು ಚಪಾತಿಗೆ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಅಗಲ ಮಾಡಿಕೊಂಡು ಅದರೊಳಗೆ ಸ್ಟಫಿಂಗ್ನ ಫಿಲ್ ಮಾಡಿಬಿಟ್ಟು ಅದನ್ನ ಸೇಮ್ ಚಪಾತಿ ಒತ್ತೀವಲ್ಲ ಅದೇ ಥರನೇ ಒತ್ಕೊಳ್ಳೋದು. ಆದರೆ ಜಾಸ್ತಿ ಪ್ರೆಷರ್ ಕೊಡಬಾರ್ದು, ಲೈಟಾಗಿ 1 or 2 ಮಾಡೋವರೆಗೂ ಸ್ವಲ್ಪ ಕನ್ಫ್ಯೂಸ್ ಅನ್ಸುತ್ತೆ ಫಸ್ಟ್ ಟೈಮ್ ಮಾಡುವಾಗ. ಆಮೇಲೆ ಅದಾಗೆ ಸರಿ ಹೋಗುತ್ತೆ, ಚೆನ್ನಾಗಿ ಬರುತ್ತೆ. ಸ್ಟಫಿಂಗ್ ಎಲ್ಲೂ ಈಚೆ ಬರ್ದಂಗೆ ನೀಟಾಗಿ ಬರುತ್ತೆ. ಈಗ ಪರೋಟ ಜೊತೆಗೆ ಮೊಸರುಗೆ ಒಂದು ಒಗ್ಗರಣೆ ಹಾಕೊಳ್ಳೋದು. ಕರಿಬೇವು, ಸಾಸಿವೆ, ಅರಿಶಿನ, ಸ್ವಲ್ಪ ಚಾಟ್ ಮಸಾಲಾನ ಹಾಕೊಂಡು ತಣ್ಣಗಾದ್ಮೇಲೆ ಅದಕ್ಕೆ ಮೊಸರು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ. ಪರೋಟ ಜೊತೆಗೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ.